ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ ಹೋಂಡಾ NX500 ಆ್ಯಂಡ್ ದಿಸ್ ಇಸ್ ದಿ ಬೈಕ್, ದಿಸ್ ಇಸ್ ದಿ ಕೀ. ಆಕ್ಚುಲಿ ಈ ಒಂದು ಬೈಕು ಕಂಪ್ಲೀಟ್ಲಿ ಬಿಲ್ಡ್ ಯೂನಿಟ್ ಅಂತ ಕರೀತಾರೆ. ಯಾಕಂದ್ರೆ ಈ ಒಂದು ಗಾಡಿನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರಲ್ಲ, ಔಟ್ ಆಫ್ ದಿ ಇಂಡಿಯಾ ಈ ಬೈಕ್ ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಅದಕ್ಕೆ ಕಂಪ್ಲೀಟ್ಲಿ ಬಿಲ್ಡ್ ಯೂನಿಟ್ ಅಂತ ಕರೀತಾರೆ. ಈ ಬೈಕ್ ನ ಶಾರ್ಟರ್ ಪೀಪಲ್ಸ್ ಆರಾಮಾಗಿ ಬೈ ಮಾಡಬಹುದು. ಯಾಕಂದ್ರೆ ಹತ್ಬೇಕಾದ್ರೆ ಹೇಳಿಬೇಕಾದ್ರೆ ಆಕ್ಸೆಸಿಬಲ್ ಈಸಿ ಆಗಿದೆ ಕಂಪೇರ್ ಟು KTM ಅಡ್ವೆಂಚರ್ 390 ಅಂಡ್ ಹಿಮಾಲಯನ್ 450. ಈ ಬೈಕ್ ನ ಪ್ರೈಸ್ ಬಂದು 5,90,000 ಆಗುತ್ತೆ. ಎಕ್ಸ್ ಶೋರೂಮ್ ಬೆಂಗಳೂರು. ಇನ್ಶೂರೆನ್ಸ್ ಒಂದು 40,000 ಆಗುತ್ತೆ. ರೋಡ್ ಟ್ಯಾಕ್ಸ್ 1 ಲಕ್ಷ ಆಗುತ್ತೆ. ಟೋಟಲಿ ಹೇಳ್ಬೇಕು ಅಂದ್ರೆ 7,53,000 ಆಗುತ್ತೆ. ಇನ್ನ ಇದು ಬರೇ ಗಾಡಿಯ ಪ್ರೈಸ್ ಅಷ್ಟೇ. ಇನ್ನ ಆಕ್ಸೆಸರೀಸ್ ವಿಚಾರಕ್ಕೆ ಬಂದಾಗ 50,000 ಇಂದ 1 lakh ತನಕ ಹೋಗುತ್ತೆ. ಒಂದು USB ಚಾರ್ಜಿಂಗ್ ಪೋರ್ಟು ನೀವು ಒಂದು ಆಕ್ಸೆಸರೀಸ್ ಆಗಿ ಹಾಕ್ಸ್ಕೊಳ್ಬೇಕಾಗುತ್ತೆ. ಸೊ ಈ ಬೈಕ್ ನ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ ಹೋಂಡಾ NX500 ಬೈಕಿಗೆ ಯಾವೊಂದು ಬೈಕನ್ನು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಇಂಚಿಂಚು ನೋಡಿದಾಗೂ ನೋಡೋಕ್ಕಾಗಲ್ಲ. ಯಾಕಂದ್ರೆ ಈ ಒಂದು ಬೈಕು 500cc ಪ್ಯಾಲೆಟ್ ವಿನ್ ಇಂಜಿನ್ ಬರುತ್ತೆ. 500cc ಅಥವಾ 450cc ಅಲ್ಲಿ ಬೈಕ್ಸ್ ಇದಾವೆ, ಬಟ್ ಅವು ಸಿಂಗಲ್ ಸಿಲಿಂಡರ್ ಅಲ್ಲಿ ಇದೆ. ಹೇಳ್ಬೇಕು ಅಂದ್ರೆ ಹಿಮಾಲಯನ್ 450 ಬರುತ್ತೆ, KTM 390 ಅಡ್ವೆಂಚರ್ ಬರುತ್ತೆ. ಅಷ್ಟೇ ಬಿಟ್ರೆ ಇನ್ನೆಲ್ಲ ಬಂದು 650cc ಪ್ಯಾಲೆಟ್ ವಿನ್ ಇಂಜಿನ್ ಬರುತ್ತೆ. ಎಕ್ಸಾಂಪಲ್ ತಗೋದಾದ್ರೆ 650cc ಅಲ್ಲಿ ವರ್ಸಸ್ 650 ಇದೆ, ಟ್ರಾನ್ಸ್ಲ್ಯಾಬ್ 750 ಇದೆ. ಅದು ಬಿಟ್ರೆ ಡುಕಾಟಿ, BMW, ಹಾಲೆ ಅಲ್ಲಿ 500cc ಅಲ್ಲಿ ಅಡ್ವೆಂಚರ್ ಟೂರಿಂಗ್ ಬೈಕ್ ಯಾವುದು ಇಲ್ಲ. ಈ ಒಂದು ಬೈಕು ಒಂದು ಸ್ಪೆಷಲ್ ಬೈಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 500cc ಒಳಗೆ ಪ್ಯಾಲೆಟ್ ವಿನ್ ಇಂಜಿನ್ ಜೊತೆ ಬರುತ್ತೆ. ಅಂಡ್ ಈ ಒಂದು ಬೈಕು ಪರ್ಸನಲಿ ನನಗೆ ಡುಕಾಟಿ ಮಲ್ಟಿ ಸ್ಟಾಡಾ ಬೈಕ್ ತರಾನೇ ಕಾಣಿಸುತ್ತೆ. ಸೈಡ್ ಪ್ರೊಫೈಲ್ ಇಂದ ಆಗಿರ್ಲಿ, ಪ್ಯಾನಲ್ಸ್ ಆಗಿರ್ಲಿ, ಅಥವಾ ಮುಂದ್ಗಡೆ ಒಂದು ಕ್ರಾಶ್ ಗಾರ್ಡಿಂದ ಅಥವಾ ಒಂದು ಲೈಟ್ ಹೆಡ್ಲೈಟ್ ಅಥವಾ ಒಂದು ಫೇರಿಂಗ್ಸ್ ಇಂದ ಆಗಿರ್ಲಿ, ನನಗೆ ಮಲ್ಟಿ ಸ್ಟಾಡಾ ಡುಕಾಟಿ ಬೈಕ್ ತರಾನೇ ಕಾಣುತ್ತೆ. ಹೋಂಡಾ NX500 ಬೈಕ್ ನ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಬೈಕ್ ಜೊತೆ ಕಂಪ್ಯಾರಿಸನ್ ಮಾಡೋದು ಬೇಡ. ಯಾಕಂದ್ರೆ ಅದು ಸಿಂಗಲ್ ಸಿಲಿಂಡರ್ ಹಿಮಾಲಯನ್, ಇದು ಪ್ಯಾಲೆಟ್ ವಿನ್ ಇಂಜಿನ್, 500cc. ಬಿಲ್ಡ್ ಕ್ವಾಲಿಟಿ, ಪ್ಯಾನಲ್ ಗ್ಯಾಪ್ಸ್ ಏನು ನಗರು ಅಲ್ಟಿಮೇಟ್ ಅಂತ ಹೇಳ್ಬೋದು. ಒಂಥರ ಸೂಪರ್ ಬೈಕ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನ. ನನಗೇನಪ್ಪ ಆಸೆ ಅಂದ್ರೆ ಯಮಾದಲ್ಲಿ ಅಡ್ವೆಂಚರ್ ಟೂರಿಂಗ್ ಬೈಕ್ ಬರಬೇಕು ಅನ್ನೋ ಆಸೆ. ಹೋಂಡಾ NX500 ನೇಮ್ ಹೆಂಗ್ ಬಂತು ಅಂದ್ರೆ, NX ಅನ್ನೋದು ಒಂದು ಹಳೆ ಬೈಕ್ ಇತ್ತು. NX 650 ಡಾಮಿನೇಟರ್ ಬೈಕ್. ಆ ಒಂದು ಬೈಕ್ ನಿಂದ NX ಅನ್ನೋ ಪಾರ್ಟ್ ತಗೊಂಡಿದ್ದಾರೆ. ಅದು ಅಡ್ವೆಂಚರ್ ಟೂರರ್ ಬೈಕ್ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ನ ಫಸ್ಟ್ CB500X ಅಂತ ಬಿಟ್ಟಿದ್ರು. ಆ ಬೈಕು ನೋಡಕ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಸ್ಪೆಸಿಫಿಕೇಶನ್ ಸೇಮ್ ಇತ್ತು. ಆ ಒಂದು ಬೈಕ್ ನ CB500X ನ ರೀಡಿಸೈನ್ ಮಾಡಿ ರೀಲಾಂಚ್ ಮಾಡಿದ್ದಾರೆ ವಿತ್ ದಿ ನೇಮ್ ಆಫ್ NX500. ಈ ಬೈಕ್ ನ ಫಸ್ಟ್ ಟೈಮ್ ನೋಡಿದಾಗ ನನಗೆ ಆಫ್ರಿಕಾ ಟ್ವಿನ್ ಬೈಕ್ ತರನೇ ಕಾಣಿಸ್ತು. ಅದಾದ್ಮೇಲೆ ಈ ಒಂದು ಬೈಕ್ ನ ಡಿಸೈನ್ ಇದೆಯಲ್ಲ, ಹೋಂಡಾ ಟ್ರಾನ್ಸ್ಲ್ಯಾಬ್ 750 ಬೈಕ್ ಇಂದ ಇನ್ಹೆರಿಟ್ ಮಾಡ್ಕೊಂಡಿದ್ದಾರೆ ಡಿಸೈನ್ ವೈಸ್. ಅಂಡ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಅಲ್ಟಿಮೇಟ್ ಗುರು. ಪ್ಯಾಲೆಟ್ ಟ್ವಿನ್ ಇಂಜಿನ್ ಒಂಥರ ಕಾರ್ ತರ ನೋಡ್ಕೊಳ್ಬೇಕು ಈ ಒಂದು ಬೈಕ್ ನ. ಹೋಂಡಾ NX500 ಬೈಕ್ ನ ಫ್ರಂಟ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಶೋವಾ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 19 ಇಂಚಸ್ ಟೈರ್ ಪ್ರೊಫೈಲ್, ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡುವೆಲ್ ಚಾನಲ್ ABS, ಫ್ರಂಟ್ 2 ಡಿಸ್ಕ್ ಬ್ರೇಕ್ ಬರುತ್ತೆ. ಹೆವಿ ಕಾಸ್ಟ್ಲಿ ಮೇಂಟೆನೆನ್ಸ್ 2 ಡಿಸ್ಕ್ ಇದ್ರೆ, ಯಾಕಂದ್ರೆ 2 ಕ್ಯಾಲಿಪರ್ ನ ಪ್ಯಾಡ್ಸ್ ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನ ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಬ್ಯಾಕ್ ವೀಲ್ ನ ಟೈರ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಸ್ವಿಂಗ್ ಆರ್ಮ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಗುರು. ಹೈಯರ್ ಗೇಜ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಮಡ್ ಫ್ಲಾಪ್ ಎಲ್ಲ ಕೊಟ್ಟಿಲ್ಲ, ನಂಬರ್ ಪ್ಲೇಟ್ ನ ಮಡ್ ಫ್ಲಾಪ್ ತರ ಯೂಸ್ ಮಾಡಿದ್ದಾರೆ. ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ಹೆವಿ ಆಗಿದೆ. ಸೀಟ್ ಎಲ್ಲ ಸಕ್ಕತ್ತಾಗಿದೆ ಗುರು. ಆರಾಮಾಗಿ ಇಬ್ರು ಕುತ್ಕೊಂಡು ಆರಾಮಾಗಿ ಹೋಗ್ಬೋದು, ಲಗೇಜ್ ಹಾಕೊಂಡು ಹೋಗ್ಬೋದು. ಇನ್ನ ಫ್ರೇಮ್ ಬಗ್ಗೆ ಹೇಳ್ಬೇಕಂದ್ರೆ ಡೈಮಂಡ್ ಸ್ಟೀಲ್ ಫ್ರೇಮ್ ಬರುತ್ತೆ. ಅಂಡ್ ನಾನು ಈ ಗಾಡಿನ ಓಡಿಸ್ಬಿಟ್ಟು ಫುಲ್ ಖುಷ್ ಆಗಿದ್ದೀನಿ, ಅಷ್ಟು ಚೆನ್ನಾಗಿದೆ. ನನ್ನ ಹೈಟ್ ಬಂದು 5.7. ನನಗೆ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಟ್ರಾಫಿಕ್ ಅಲ್ಲಿ ಹೈಯರ್ ಸ್ಪೀಡ್ಸ್ ಅಲ್ಲಿ ಗ್ರಿಪ್ಪಿ ಆಗಿರುತ್ತೆ ಈ ಒಂದು ಬೈಕು. ಎಲ್ಲಿ ಅಂತ ಕೇಳ್ತೀರಾ, ಓಡಿಸ್ಬೇಕಾದ್ರೆ ಗುರು ಗ್ರಿಪ್ ಅಂತೂ ಹೆವಿ ಆಗಿದೆ ಈ ಒಂದು ಬೈಕು. ಇನ್ನ ಹೆಡ್ಲೈಟ್ ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ 2 LED ಲೈಟ್ ಅಲ್ಲಿ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಲೈಟ್. ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕಿರ್ತೀನಿ, ಅದನ್ನ ಐ ಬಟನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಹ್ಯಾಂಡಲ್ ಬಾರ್ಸ್ ಎಲ್ಲ ವೈಡ್ ಆಗಿದೆ. ಅಂಡ್ ಟ್ರಾಕ್ಷನ್ ಕಂಟ್ರೋಲ್ ನೆಲ್ಲ ಒಂದೇ ಸ್ವಿಚ್ ಅಲ್ಲಿ ಆಫ್ ಆನ್ ಮಾಡ್ಕೊಬಹುದು. ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡುವೆಲ್ ಚಾನಲ್ ABS ವಿತ್ ESS ಬರುತ್ತೆ. ಅಂಡ್ ಈ ಒಂದು ಬೈಕ್ ನ ನೀವು ಅಡ್ವೆಂಚರ್ ಟೂರರ್ ಬೈಕ್ ಅಂತ ಹೆಂಗ್ ಕಂಡಿಡಿಬಹುದು ಅಂದ್ರೆ, ಫ್ರಂಟ್ ನ ಸಸ್ಪೆನ್ಷನ್ ಇದೆಯಲ್ಲ ಜೆ ಶೇಪ್ಡ್ ಆಗಿದೆ, ಅದರಿಂದ ನೀವು ಕಂಡಿಡಿಬಹುದು ದಿಸ್ ಇಸ್ ಅನ್ ಅಡ್ವೆಂಚರ್ ಟೂರರ್ ಬೈಕ್ ಅಂತ. ಸಿಟಿಯಲ್ಲೂ ಆರಾಮಾಗಿ ಓಡಿಸಬಹುದು ಗುರು, ಏನ್ ಪ್ರಾಬ್ಲಮ್ ಇಲ್ಲ. ಎಕ್ಸಾಸ್ಟ್ ನ ಲಾಂಗ್ ಕೊಟ್ಟಿದ್ದಾರೆ, ಡಬಲ್ ಬರಲ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಫುಟ್ ಪೆಕ್ಸ್ ನೆಲ್ಲ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೈಡ್ ಸ್ಟ್ಯಾಂಡ್ ನ ಲಾಂಗ್ ಕೊಟ್ಟಿದ್ದಾರೆ. ಹೋಂಡಾ NX500 ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 471cc 2 ಸಿಲಿಂಡರ್ ಲಿಕ್ವಿಡ್ ಕೂಲ್ BS6 DOHC ಸೆಟಪ್ ಜೊತೆ ಈ ಒಂದು ಬೈಕ್ ಬರುತ್ತೆ.
ಮ್ಯಾಕ್ಸಿಮಮ್ ಪವರ್ 46 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಕ್ಸಿಮಮ್ ಟಾರ್ಕ್ 43 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಅಡ್ವೆಂಚರ್ ಟೂರರ್ ಬೈಕ್ ಅಂತ ಯಾವ ತರ ಕಂಡುಹಿಡಿಬಹುದು ಅಂದ್ರೆ ಪವರ್ ಮತ್ತೆ ಟಾರ್ಕ್ ತುಂಬಾನೇ ಡಿಫ್ರೆನ್ಸ್ ಇರಲ್ಲ. ಲೈಕ್ ಸ್ಪೋರ್ಟ್ಸ್ ಬೈಕ್ ತರ ತುಂಬಾನೇ ಡಿಫ್ರೆನ್ಸ್ ಇರಲ್ಲ, ಎರಡು ಹತ್ತತ್ರನೇ ಇರುತ್ತೆ. ಸೇಮ್ ಇರ್ಬೋದು, ಜಾಸ್ತಿನೂ ಇರ್ಬೋದು ಟಾರ್ಕು, ಬಟ್ ಇದರಲ್ಲಿ ಒಂದು ಸ್ವಲ್ಪ ಪವರ್ ಜಾಸ್ತಿ ಇದೆ, ಟಾರ್ಕ್ ಕಮ್ಮಿ ಇದೆ. ಇದರಿಂದ ಏನ್ ಹೇಳ್ಬೋದು ಅಂದ್ರೆ ಮಿಡ್ ರೇಂಜ್ ಪಂಚಿ ಪವರ್ ಇರುತ್ತೆ ಅಂಡ್ ಹೈಯರ್ ಸ್ಪೀಡ್ಸ್ ನ ಆರಾಮಾಗಿ ರಿಲ್ಯಾಕ್ಸ್ ಆಗಿ ರಿಲಯಬಲ್ ಆಗಿ ಮೂವ್ ಆಗುತ್ತೆ ಈ ಒಂದು ಬೈಕ್. ಅಂಡ್ ಗೇರ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಸ್ಟಾರ್ಟಿಂಗ್ ಮೆಥಡ್ ಬಂದು ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಬರೋದು ಅಂಡ್ ಕಿಕ್ ಸ್ಟಾರ್ಟರ್ ಎಲ್ಲ ಈ ಒಂದು ಬೈಕ್ ಅಲ್ಲಿ ಬರಲ್ಲ. ಬೋರು ಸ್ಟ್ರೋಕ್ ಮತ್ತೆ ಕಂಪ್ರೆಷನ್ ರೇಷಿಯೋ ಎಲ್ಲ ನೋಡಿದಾಗ ಒಂದು ಲಾಂಗ್ ಗೇರ್ ಶಿಫ್ಟ್ ಇರಲ್ಲ, ಇದು ಶಾರ್ಟ್ ಗೇರ್ ಶಿಫ್ಟ್ ಇರಲ್ಲ, ಮಿನಿಮಮ್ ಇರುತ್ತೆ. ಸೊ ಇದರಿಂದ ಏನಂದ್ರೆ ಮಿಡ್ ರೇಂಜ್ ಮತ್ತೆ ಟಾಪ್ ಎಂಡ್ ಸಖತ್ತಾಗಿರುತ್ತೆ. ಸ್ಪೀಡಿಂಗು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 17 ಲೀಟರ್ಸ್ ಕೊಟ್ಟಿದ್ದಾರೆ ಅಂಡ್ ಮೈಲೇಜ್ ಅರೌಂಡ್ 20 to 25 ಕೊಡಬಹುದು. ಬಟ್ ಹೈವೇಸ್ ಅಲ್ಲಿ ಮೈಲೇಜ್ 27 to 28 ಆರಾಮಾಗಿ ಕೊಡುತ್ತೆ. ಫ್ಯೂಯಲ್ ಸಿಸ್ಟಮ್ ಬಂದು E5 E10 ಫ್ಯೂಯಲ್ ಕಂಪ್ಯಾಟಬಲ್ ಆಗುತ್ತೆ ಈ ಒಂದು ಬೈಕಿಗೆ. ಅಂಡ್ ಈ ಒಂದು ಬೈಕ್ ನ ಸರ್ವಿಸ್ ಕಾಸ್ಟ್ ಹೋಂಡಾ ಬಿಗ್ ವಿಂಗ್ ಅಲ್ಲಿ ಇದೆ ಅಂದ್ರೆ ನೀವು ತಿಳ್ಕೊಬೇಕು, ಮಿನಿಮಮ್ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ಪ್ರೈಸ್ ಅರೌಂಡ್ ಮಿನಿಮಮ್ 4000 ಅಂತೂ ನೀವು ಇಟ್ಕೊಂಡಿರ್ಲೇಬೇಕು. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಮತ್ತೆ ಸ್ಪೆಸಿಫಿಕೇಶನ್ ಎಲ್ಲ ನೋಡಿದಾಗ ಸಖತ್ತಾಗಿದೆ ಬೈಕು. ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್ ಬನ್ನಿ, ಆಲ್ ನ್ಯೂ ಹೋಂಡಾ NX 500 ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಈಸ್ ದಿ ಕೆ, ಲೆಟ್ಸ್ ಗೋ ಫಾರ್ ಎ ರೈಡ್. ಆರಾಮಾಗೆ ಕುತ್ಕೊಬೋದು ಗಾಡಿ ಮೇಲೆ. KTM ಅಡ್ವೆಂಚರ್ 390 ಥರ ಏನು ಕುತ್ಕೊಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಕುತ್ಕೊಬೋದು. ಕಾರ್ ಆರಾಮಾಗೆ ಹಾಕ್ಬೋದು ಗಾಡಿ ಮೇಲೆ. ಲೆಟ್ಸ್ ಸ್ಟಾರ್ಟ್ ದಿ ಇಂಜಿನ್. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಓಹೋ ಯೂ ಟರ್ನ್ ತಗೊಳೋಣ, ಆರಾಮಾಗಿ ತಗೊಳ್ಬೋದು. ವಾವ್, ಸಾಕಾಗಿದೆ. ಫುಲ್ ಇದೆಯಲ್ಲ, ಹೆವಿ ಆಗಿದೆ. ಫ್ರಂಟು 19 ಇಂಚಸ್ ಟೈರ್ ಪ್ರೊಫೈಲು, ಬ್ಯಾಕ್ ಸೈಡು 17, ಬಟ್ ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು. ವಾವ್, ಸ್ಮೂತಾಗಿ ಫುಲ್ ಆಗುತ್ತೆ. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್, ಪ್ಯಾರಲಲ್ ಟ್ವಿನ್ ಇಂಜಿನ್. ಆ ಒಂದು ಅಡ್ರಿನಲ್ ರಶ್ ಫೀಲ್ ಈ ಒಂದು ಬೈಕಲ್ಲಿದೆ. ಸಿಟಿಯಲ್ಲಿ ಓಡಿಸೋಕ್ಕೆ ಕಾನ್ಫಿಡೆನ್ಸ್ ಕೊಡ್ತು. ಆರಾಮಾಗಿ ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ಬೋದು. ಟ್ರಾಫಿಕಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಓಹೋ, ಬೇಗ ಅಪ್ರೋಚ್ ಆಗ್ತೀವಿ. ಪವರ್ ಅಷ್ಟಿದೆ, 47 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಇದೆ. ವೈಡ್ ಹ್ಯಾಂಡಲ್ ಬಾರು. ಸೀಟಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ಅಪ್ರೈಟು. ಫುಟ್ ಪೆಡ್ಸು ರೇರ್ ಸೆಟಪ್ ಇದೆ. ಬಟ್ ಒಂದು ಕ್ರೂಸರ್ ಬೈಕ್ ಅಂತ ಹೇಳ್ತೀನಿ, ಹೈವೇ ಕ್ರೂಸರ್ ಬೈಕು ಆ್ಯಂಡ್ ADV ಬೈಕ್ ಅಂತಲೂ ಹೇಳ್ತೀನಿ. ನನಗೆ ಕುದುರೆ ಥರ ಫೀಲ್ ಆಗ್ತಿದೆ. ಕುದುರೆ ಮೇಲೆ ಕುತ್ಕೊಂಡ್ರೆ ಯಾವ ಥರ ಫೀಲ್ ಆಗುತ್ತೋ ಆ ಥರ ಫೀಲ್ ಆಗ್ತಿದೆ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಗುರು ನುಗ್ಗಿಸ್ಬೋದು. ಓಡಿಸ್ಬೇಕಾದ್ರೆ ಈ ಒಂದು ಗಾಡಿ ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ ನುಗ್ಸೋಕ್ಕೆ. ಆ್ಯಂಡ್ ಕಂಟ್ರೋಲಿಂಗು ಅದೇ ಥರ ಇದೆ. ಆ್ಯಕ್ಚುಲಿ ಹಿಮಾಲಯನ್ನು ಮತ್ತು ಬೇರೆ ಯಾವುದೇ ಗಾಡಿನೂ ಈ ಗಾಡಿ ಜೊತೆ ಕಂಪೇರ್ ಮಾಡೋಂಗಿಲ್ಲ. ಯಾಕಂದರೆ ಇದು 500cc ಪ್ಯಾರಲಲ್ ಟ್ವಿನ್ ಇಂಜಿನ್ ಇದು. ವಾವ್, ಬ್ಯಾಕ್ ಸೈಡ್ ಫುಲ್ ಆದರೆ ಸೀಟು ಕುಷನಿಂಗು ತುಂಬಾ ಸ್ಮೂತ್ ಆಗಿದೆ. ವಾವ್ ವಾವ್, ರೈಡಿಂಗ್ ಲೇನ್ ಆರಾಮಾಗಿ ಚೇಂಜ್ ಮಾಡ್ಬೋದು. ವಾವ್ 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 ವಾವ್.
ಮಿರರ್ಸು ಚೆನ್ನಾಗಿದ್ದಾವೆ, ಹಿಂದ್ಗಡೆ ಏನೇನು ಗಾಡಿಗಳು ಬರ್ತಾವೆ ಅವೆಲ್ಲ ಕ್ಲೀನಾಗಿ ಕಾಣಿಸ್ತವೆ. ಆರಾಮ್ ಒಂದು ಸ್ವಲ್ಪ ಇಲ್ಲಿ ಏನು ಸ್ವಿಚ್ಚು ದೊಡ್ಡದಾಗಿ ಕೊಟ್ಟಿದೆ, ಚೆನ್ನಾಗಿರೋದು. ಸಸ್ಪೆನ್ಷನ್ ಸ್ಮೂತ್ ಆಗಿದೆ, ಮುಂದ್ಗಡೆದು ಶೋ ಸಸ್ಪೆನ್ಷನ್ನು. ಪ್ಯಾಲೆಟ್ ಟ್ವಿನ್ ಇಂಜಿನ್ ಬಗ್ಗೆ ಮಾತಾಡೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಸಂದಿಯಲ್ಲೆಲ್ಲ ನುಗ್ಗಿಸ್ಬೋದು ಆರಾಮಾಗಿ. ಗೇರು ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ, ಹಸಿ ಸ್ಲಿಪ್ಪರ್ ಕ್ಲಚ್ ಇದೆ. ಕಂಟ್ರೋಲಿಂಗ್ ಅಂತೂ ಹೆವಿ ಆಗಿದೆ. ನನ್ನ ಒಂದು ಚೆಸ್ಟು ಮತ್ತು ಹ್ಯಾಂಡಲ್ ಬಾರು ತುಂಬಾ ದೂರನೇ ಇದೆ, ಆರಾಮಾಗಿ ಓಡಿಸ್ಬೋದು. ಕಾರ್ನರಿಂಗ್ ಮತ್ತು ಹೆವಿಯಾಗಿ ಮಾಡ್ಬೋದು. ಮಿಡ್ ರೇಂಜ್ ಚೆನ್ನಾಗಿದೆ, ಟಾಪ್ ಎಂಡು ಚೆನ್ನಾಗಿದೆ. ಹಿಂಗೆ ನಿಂತ್ಕೊಂಡೆಲ್ಲ ಓಡಿಸ್ಬೋದು. ಹಂಗೆ ಮೂವ್ ಆಗ್ತಿದ್ದೀನಿ, ಆರಾಮಾಗಿ ಲೇ ಲಡಾಖೆಲ್ಲ ತಗೊಂಡೋಗ್ಬೋದು. ಟ್ಯಾಂಕು ತುಂಬಾ ಲೀನಾಗಿದೆ, ನನ್ನ ಒಂದು ಟೈಸು ಕ್ಲೀನಾಗಿ ಹಗ್ಗಾಗಿದೆ ಟ್ಯಾಂಕಿಗೆ. ಕಾರ್ನರಿಂಗಂತೂ ಆರಾಮಾಗಿ ಮಾಡ್ಬೋದು. ಇಂಗ್ಲಾಸ್ ಹೆಂಗರು ಹಿಂಗೆ ಆಗ್ತಿದೆ. 4th ಗೇರಲ್ಲೇ 108. ಓ ಮೈ ಗಾಡ್, ದ ರಿದಮ್ ಆಫ್ ದಿ ಬೈಕ್ ಈಸ್ ಸೋ ಗುಡ್. ಬಾಡಿದು ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ, ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿದೆ, ಯಾಕಂದರೆ ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಇನ್ನೊಂದು ಕಾರಣ ಏನಂದರೆ ಬ್ಯಾಕ್ ಸೈಡು ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರಲ್ಲ, ಅದರಿಂದ ಅರ್ಧ ನಾವು ಬ್ಯಾಲೆನ್ಸಿಂಗ್ ಆರಾಮಾಗಿ ಮಾಡ್ಬೋದು. ಲೀನಿಯರಾಗಿ ಡೆಲಿವರಿ ಆಗುತ್ತೆ ಗುರು ಪವರು. ನೋಡಿ ಸಂದೆ ಎಷ್ಟಿದೆ ಜಾಗ, ಆರಾಮಾಗಿ ಹೋಗುತ್ತೆ ಗಾಡಿ. ನನ್ನ ಹೈಟ್ ಬಂದು 5.7. 2 ಕಾಲು ಫ್ಲ್ಯಾಟ್ ಫುಟ್ ಆಗಲ್ಲ, ಒಂದು ಕಾಲು ಮೇಲಿದ್ರೆ ಇನ್ನೊಂದು ಕಾಲು ಕೆಳಗಿರುತ್ತೆ, ಆವಾಗ ಫ್ಲ್ಯಾಟ್ ಫುಟ್ ಆಗುತ್ತೆ. ಎಸ್, ನನ್ನ ಒಂದು ರೈಟ್ ಸೈಡ್ ಕಾಲು ಫುಟ್ ಪೆಕ್ಸ್ ಮೇಲಿದೆ, ಇನ್ನೊಂದು ರೋಡ್ ಮೇಲಿದೆ. ಲೈಕ್ 4th ಗೇರಲ್ಲೇ 108 ಟಚ್ ಆಯಿತು ವಿತ್ ದಿ ಮಿನಿಮಮ್ ಸ್ಪೇಸ್ ಆಫ್ ಡ್ರೈವಿಂಗು. ಅದರಲ್ಲೇ ಇದ್ರ ಪವರ್ ತೋರಿಸ್ತು. ಇನ್ನು ಹೈವೇಸಲ್ಲಿ ಸಖತ್ತಾಗಿರುತ್ತೆ. ಐ ಫೀಲ್ ಲೈಕ್ ಇಟ್ ಈಸ್ ಎನ್ ಡುಕಾಟಿ ಮಲ್ಟಿ ಸ್ಟಾರ್ಟರ್. ವಾವ್, ನಿಂಬಲಾಗಿದೆ. ಸೆಕ್ಸಿ ಸೆಕ್ಸಿ ಸೆಕ್ಸಿ. ಸಿಟಿಯಲ್ಲೂ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಈ ಒಂದು ಗಾಡಿನ. ಗಾಡಿ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣುತ್ತೆ, ಬಟ್ ಮೇಲ್ಗಡೆ ಕುತ್ಕೊಂಡ ಒಂದು ನಾರ್ಮಲ್ ಬೈಕ್ ಥರ ಫೀಲ್ ಆಗುತ್ತೆ. ಬಟ್ ಪವರು ಇಟ್ಸ್ ಲೈಕ್ ಆ್ಯನ್ ಸೂಪರ್ ಬೈಕ್. ನೀವು ಈ ಗಾಡಿನ ಆರಾಮಾಗಿ ರಪ 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 ಅಂತ ಚಚ್ಕೊಂಡು ಹೋಗ್ಬೋದು. ಡೈಲಿ ಆಫೀಸ್ಗೆ, ಕಾಲೇಜ್ಗೆ, ವೀಕೆಂಡ್ ಟ್ರಿಪ್ಸು, ಲಾಂಗ್ ಡ್ರೈವ್ ಬೇಕಂದರೆ ಆರಾಮಾಗಿ ತಗೊಂಡೋಗ್ಬೋದು. ಆರಾಮಾಗಿ 500 ಕಿಲೋಮೀಟರ್ಸ್, 1000 ಕಿಲೋಮೀಟರ್ಸ್ ಎಲ್ಲ ಓಡಿಸ್ಬೋದು ಆರಾಮಾಗಿ. ಆ್ಯಕ್ಚುಲಿ ನನ್ನ ಬ್ಯಾಕ್ ಪೇಯ್ನ್ ಏನು ಆಗ್ತಿಲ್ಲ.
ಸೀಟ್ ತುಂಬಾ ಸ್ಮೂತ್ ಆಗಿದೆ, ಸಾಫ್ಟಿ ಆಗಿದೆ, ಸ್ಪಂಜಿ ಆಗಿದೆ ಅಂತ ಹೇಳ್ಬೋದು. ಸೊ ಪಕ್ಕದಾಗ ಹಿಮಾಲಯನ್ ಇದೆ. ಹಿಮಾಲಯನ್ಕಿಂತ ದೊಡ್ಡದಿದು. ಹಿಮಾಲಯನ್ 400cc ಅಷ್ಟೇ, ಇದು 500cc ಇದು. ಆ್ಯಂಡ್ ವೀಲ್ ಬೇಸ್ ಮಾತ್ರ ಹೆವಿಯಾಗಿದೆ, ವೀಲ್ ಸೈಜೂ ಹೆವಿಯಾಗಿದೆ. ದ ವೇ ಆಫ್ ಪ್ರಪೋರ್ಷನ್, ಗಾಡಿ ಯಾವ ಥರ ಬಿಟ್ಟಿದ್ದಾರೋ ಅದೇನೇ ಸೈಕಾಗಿದೆ. ಜಿ ಥ್ರಾಟಲ್ ಹಿಂಗೆ ಕೊಟ್ಟರೆ ಹಿಂದಕ್ಕೆ ಹೋಗ್ತೀವಿ, ಸಸ್ಪೆನ್ಷನ್ ಹಿಂಗಡೆದು ಫೀಲ್ ಆಗುತ್ತೆ ನಮಗೆ. ಎಸ್ ಆರಾಮಾಗಿ PLA ಹಾಕೊಂಡು ಓಡಿಸ್ಬೋದು ಈ ಒಂದು ಗಾಡಿನ. ಒಳ್ಳೆ ಗೇಜ್ ಇರೋ ಗಾಡಿ, ರೋಡ್ ಗ್ರಿಪ್ ಇದೆ ಹೆವಿ ಆಗಿ. ಫಸ್ಟ್ ಗೇರ್, ಕುಲುಕ್ತೀವಿ ಗಾಡಿ ಮೇಲೆ. ಸೂಪರ್ ಬೈಕ್ ಥರ ಫೀಲ್ ಆಗುತ್ತೆ. ಆರಾಮಾಗೆ ಆಫ್ ರೋಡಿಂಗ್ ಮಾಡ್ಬೋದು. ಸಿಟಿಯಲ್ಲಿ ಪಾತರ್ಸ್ನ ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಇದು ಅಡ್ವೆಂಚರ್ ಬೈಕ್ ಅಂತ ಕರೀತಾರೆ. ನನಗೆ ಯಾವ ಥರ ಫೀಲ್ ಆಗ್ತಿದೆ, ಒಂದು ರ್ಯಾಲಿ ಬೈಕ್ ಥರ ಫೀಲ್ ಆಗ್ತಿದೆ. ಯಾಕಂದರೆ ಹೈಟ್ ಅಷ್ಟಿದೆ ಗಾಡಿದು. ಇದು ಹ್ಯಾಂಡಲ್ ಬಾರ್ ರೈಸರ್ ಇದೆ ಜೊತೆಗೆ, ಮತ್ತು ಹ್ಯಾಂಡಲ್ ಬಾರು ವೈಡ್ ಆಗಿದೆ, ತುಂಬ ಹೈಟ್ ಆಗಿದೆ ಗಾಡಿ ಮಾತ್ರ. ಸೊ ಐ ಫೀಲ್ ಲೈಕ್ ಆನ್ ರ್ಯಾಲಿ ಬೈಕ್. ಬ್ಯಾಲೆನ್ಸಿಂಗ್ ಆರಾಮಾಗಿ ಮಾಡ್ಬೋದು. ವಿಂಡ್ ವೈಸರು, ಆ್ಯಕ್ಚುಲಿ ವಿಂಡ್ ವೈಸರ್ ವರ್ಕ್ ಆಗುತ್ತೆ, ಬಟ್ ಬೆಂಗಳೂರು ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ವಿಂಡೇ ಇರಲ್ಲ. ಇಂಜಿನ್ನ ರಿದಮ್ಮು ಯಾವ ಥರ ಕೇಳಿಸ್ತಿದೆ ನೋಡಿ. ಟಾಪ್ ಸ್ಪೆಕ್ಟ್ ಬೈಕ್ ಥರ ಫೀಲ್ ಆಗ್ತಿದೆ, ಅಂದರೆ ಆಫ್ರಿಕಾ ಟೀನ್ ಬೈಕ್ ಥರ ಫೀಲ್ ಆಗ್ತಿದೆ. ಸೊ ಅದು ಸಿಬ್ಲಿಂಗ್ಸೇ ಇದು. ಆಫ್ರಿಕಾ ಟ್ವಿನ್ನ ಒಂದು ಏನೋ ಫೀಚರ್ಸು, ಸ್ಪೆಸಿಫಿಕೇಷನ್ನು, ರೈಡಿಂಗ್ ಡೈನಾಮಿಕ್ಸು ಈ ಒಂದು ಬೈಕಿಗೆ ಇನ್ಹೆರಿಟ್ ಆಗಿದೆ. ಸೊ ಐ ಕ್ಯಾನ್ ಫೀಲ್ ಇಟ್, ಬಟ್ ಐ ಫೀಲ್ ಲೈಕ್ ಇಟ್ ಈಸ್ ಅನ್ ಡುಕಾಟಿ ಮಲ್ಟಿ ಸ್ಟಾರ್ಟರ್. ಯಾಕಂದರೆ ಈ ಒಂದು ಕಲರ್ನಾಗ ನಂಗೆ ಆ ಥರ ಫೀಲ್ ಆಗ್ತಿದೆ, ಓಡಿಸ್ಬೇಕಾದ್ರೆ ಆ ಥರನೇ ಫೀಲ್ ಆಗ್ತಿದೆ. ವೇ ಆಫ್ ಡಿಸೈನು ಅದೇ ಥರ ಇದೆ, ಬಟ್ ಆಫ್ರಿಕಾ ಟ್ವಿನ್ ಥರನೂ ಕಾಣಿಸ್ತಿದೆ. ನಾನು ಏನು ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ, ಇನ್ ಹೈವೇ ಇಟ್ ವಿಲ್ ಗೋ ಆರಾಮ್ಸೆ 180, ಟಾಪ್ ಎಂಡು ಆರಾಮಾಗಿ 180 ಹೋಗುತ್ತೆ. ಮಿಡ್ ರೇಂಜ್ ತುಂಬಾ ಚೆನ್ನಾಗಿದೆ, ಟಾರ್ಕಿ ಆಗಿದೆ. ಸೊ ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಲೋಯರ್ ಟಾರ್ಕ್ ಇರೋದ್ರಿಂದ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಯು ಹ್ಯಾವ್ ಟು ಕಂಟ್ರೋಲ್. ಸೊ ಕಂಟ್ರೋಲ್ ಮಾಡ್ಕೊಂಡು ಕ್ಲಚ್ಚೆಲ್ಲ ಕ್ಲೀನಾಗೆ ಬಿಟ್ಕೊಂಡು ಗೇರೆಲ್ಲ ಕರೆಕ್ಟ್ ಟೈಮಿಗೆ ಚೇಂಜ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾಪ್ ಆಗೋಲ್ಲ. ಟಾರ್ಕ್ ಎಷ್ಟಾನ ಇರಲಿ, ಜಾಸ್ತಿ ಇರಲಿ, ಕಮ್ಮಿ ಇರಲಿ. ಬಟ್ ಫೈನಲಾಗಿ ಒಂದು ಹೇಳ್ತೀನಿ, ಯಾವೊಂದು ಬೈಕಲ್ಲಿ ಟಾರ್ಕ್ ಕಮ್ಮಿ ಇದ್ದು ಆರ್ಸ್ ಪವರ್ ಜಾಸ್ತಿ ಇರುತ್ತೋ ಆ ಒಂದು ಬೈಕ್ ಪಕ್ಕ ಕುದುರೆ ಅಂತ ಹೇಳ್ತೀನಿ. ಈ ಒಂದು ಬೈಕು ಪಕ್ಕ ಕುದುರೆನೇ, ನೋಡೋಕ್ಕೂ ಕುದುರೆ ಥರ ಇದೆ, ಪವರು ಕುದುರೆ ಥರ ಇದೆ, ಆ್ಯಂಡ್ ಗಾಡಿ ಮೇಲೆ ಕೂತ್ಕೊಂಡ್ರೆ ಕುದುರೆ ಥರ ಫೀಲ್ ಆಗುತ್ತೆ. ಸೊ ನೀವು ಈ ಗಾಡಿ ತಗೊಂಡ್ರೆ ಒಂದೇ ಮಾತು ಹೇಳೋದು, ಮನೆಗೆ ಒಂದು ನೀವು ಯಾವ ಕಲರ್ ತಗೊಂತೀರೋ ಆ ಕಲರ್ ಆರ್ಸ್ ಬಂತು ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿದೆ ಗಾಡಿ. ದ ವೇ ಇಟ್ ಡ್ರೈವ್ಸ್ ಬ್ಯೂಟಿಫುಲ್. ಮನೋರೆಲ್ಲ ಆರಾಮಾಗಿ ಕಾಣ್ಬೋದು. ಕಂಟ್ರೋಲಿಂಗ್ ಅಂತೂ ಹೆವಿ ಆಗಿದೆ. ಸೊ ಮೊನ್ನೆ ಮೆಕ್ಲಾರನಿಗೆ ಆಕ್ಸಿಡೆಂಟ್ ಆಗಿದ್ದಿಲ್ಲೇ ಗುರು. ಸೊ ಫೈನಲ್ ಆಗಿ ಏನು ಹೇಳ್ತೀನಿ ಅಂದರೆ, ಒಂದು ಗುಡ್ ಲುಕಿಂಗ್ ಆ್ಯಂಡ್ ಹೈ ಪವರ್ಡ್ ವಿತ್
good engine. NX 500 is good bike.